ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ಬ್ಲಾಗ್ಗೆ ಸ್ವಾಗತ. ನಾನಿವತ್ತು ಅವರೆಕಾಳು ಉಸ್ಲಿ ಮಾಡೋದನ್ನು ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡಿ ಮಾಡ್ತೀನಿ ಇವಾಗ. ಅದಕ್ಕೆ ಕಾಳು ಇಟ್ಕೊಂಡಿದ್ದೀನಿ, ಮತ್ತು ಈರುಳ್ಳಿ, ಕಾಯಿ ತುರಿ, ಎಣ್ಣೆ, ಮತ್ತು ಹಸಿರುಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ಇಟ್ಕೊಂಡಿದ್ದೀನಿ. ಅಲ್ಲಿ ಜೀರಿಗೆ ಮೆಂತ್ಯ ಪುಡಿನೂ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕ್ ಬಟನನ್ನು ಒತ್ತಿ. ನಾನೀಗ ಒಂದು ಪಾತ್ರೆ ತೊಗೊಂಡು ತೊಳೆದು ಇಟ್ಕೊಂಡಿದ್ದೀನಿ, ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ತೊಳೆದು. ಈಗ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ನಲ್ವ, ಅಷ್ಟೇ ಎಣ್ಣೆ ತೊಗೊಂಡಿದ್ದೀನಿ. ನಿಮಗಿಲ್ಲ ಇನ್ನೂ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಇಷ್ಟೇ ಸಾಕು ಎಣ್ಣೆ. ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ಎಣ್ಣೆ ಥರ ಅನ್ನಿಸುತ್ತಲ್ವಾ, ಅದಕ್ಕೋಸ್ಕರ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಷ್ಟೇ ಸಾಕು. ಅಂದರೆ ಕಾಳು ಸ್ವಲ್ಪ ಏನಿಲ್ಲ, ನಮಗೆ ಒಂದು ಕಾಳು 1 kg ಕಾಳೈತೆ. ಕಾಳು 1 kg ಕಾಳಿಗೆ ಅಷ್ಟು ಬೇಕು ಎಣ್ಣೆ. ಸ್ವಲ್ಪ ಒಂದು 10 ಎಲೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಚಟಪಟ ಅಂತ ಸಿಡಿದ ಮೇಲೆ ಅದಕ್ಕೆ ಒಂದು 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತಗೊಂಡಿದ್ದೆ, ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದು ನೀವು ಬೇಕಾದರೆ ಅದು ಚಾಪರ್ ಇದ್ದರೆ ಅದ್ರ ಚಾಪರಲ್ಲಾದರೂ ಕಟ್ ಮಾಡಿಬಿಟ್ಟು ಹಾಕ್ಬೋದು. ಸಣ್ಣದಾಗಿ ಇದ್ದಷ್ಟು ಚೆನ್ನಾಗಿರುತ್ತೆ, ಬೇಗ ಫ್ರೈ ಆಗುತ್ತೆ. ಅದು ಈರುಳ್ಳಿ ಚೆನ್ನಾಗಿ ಹುರ್ಕೋಬೇಕು, ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಹೆಂಗೆ ಅಂದರೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋ ಹಾಗೆ ಹುರ್ಕೊಳ್ಳಿ, ಅದನ್ನು ಅದರಲ್ಲೇ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಒಂದು ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಜಾಸ್ತಿ ದಪ್ಪ ಇಟ್ಕೊಂಬಿಡಿ. ಈಗ ಒಂದು ಜಾರ್ ತೊಗೊಂಡು ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿರುಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಹಾಕ್ಕೊಂಡು ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿಲ್ಲ ಅಂದ್ರೂ ಇದು ರೆಡಿ ಪೇಸ್ಟ್ ತಂದು ಹಾಕಿದ್ರೆ ಚೆನ್ನಾಗಿರಲ್ಲ ಟೇಸ್ಟು. ಮನೆಯಲ್ಲೇ ನಾವೇ ಗ್ರೈಂಡ್ ಮಾಡ್ಕೊಂಡು ಹಾಕೋಬೇಕು, ಅದು ತುಂಬ ಚೆನ್ನಾಗಿರುತ್ತೆ. ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದು ರೆಡಿ ಪೇಸ್ಟ್ ಆದರೆ ಅದು ಎಷ್ಟು ದಿನದಿಂದ ರುಬ್ಬಿಟ್ಟಿರ್ತಾರೆ, ಅದು ಚೆನ್ನಾಗಿರಲ್ಲ. ಎಲ್ಲ ಬೇಕಾದ್ರೂ ಒಟ್ಟಿಗೆ ಹಾಕ್ಕೊಂಡು ರುಬ್ಕೊಂಡ್ರೇ ಚೆನ್ನಾಗಿರುತ್ತೆ. ಅದು ಚಕ್ಕೆ, ಲವಂಗ ಅವೆಲ್ಲ ಒಟ್ಟಿಗೆ ಹಾಕ್ಕೊಂಡು, ಶುಂಠಿ ಬೆಳ್ಳುಳ್ಳಿ ಎಲ್ಲ ಒಟ್ಟಿಗೆ ಹಾಕೋಣದು. ಬೆಳ್ಳುಳ್ಳಿ ಏನಿಲ್ಲ, ನಾನು ಸ್ವಲ್ಪ ಒಂದು ಕಾಲು ಭಾಗ ಒಂದು ಹಿಡಿಯೋಷ್ಟು ಎತ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿನೇ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಇದಕ್ಕೆ. ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಈ ಕಲರ್ ಚೇಂಜ್ ಆಗಿದೆ ನೋಡಿ ಈರುಳ್ಳಿ. ಇದಕ್ಕೇನೆ ಈಗ ನಾನು ರುಬ್ಕೊಂಡಿದ್ದೀನಿ ನೋಡಿ, ತರಿಯಾಗಿ ರುಬ್ಕೊಂಡಿದ್ದೀನಿ. ಅದೇ ಥರ ಮಾಡ್ಕೊಂಡು ಹಾಕ್ಕೊಳ್ಳಿ ಸಾಕು. ಏನು ಪೂರ್ತಿ ನೈಸ್ ಏನು ಬೇಡ, ಇಷ್ಟಾಗಿದ್ರೆ ಸಾಕು. ಸ್ವಲ್ಪ ತರಿಯಾಗಿರುತ್ತೆ, ಅದರಲ್ಲೇ ಬೆಂದಿರುತ್ತೆ, ಅದರಲ್ಲೇ ಸಾಕು. ಈಗ ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದರಲ್ಲೇ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಫ್ರೈ ಆಗಬೇಕು. ಬೇಕಾದ್ರೆ ಈ ಥರ ಪೇಸ್ಟ್ ಮಾಡಿ ನೋಡಿ, ನೀವು ಹಾಕಿ ಘಮ ಘಮ ಅಂತ ಬರ್ತಾ ಇದೆ, ಸ್ಮೆಲ್ ಬರ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಆದರೆ ರೆಡಿ ಅಂಗಡಿಯಿಂದ ತಂದು ಹಾಕಿದ್ರೆ ಇಷ್ಟು ಚೆನ್ನಾಗಿರಲ್ಲ, ಆ ಥರ ಘಮ ಬರಲ್ಲ. ಯಾಕಂದ್ರೆ ಅದರಲ್ಲಿ ಉಪ್ಪಿನ ಅಂಶನೂ ಜಾಸ್ತಿ ಹಾಕಿರ್ತಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ, ಚೆನ್ನಾಗಿರಲ್ಲ. ನೋಡಿ, ಈ ಥರ ಎಣ್ಣೆ ಬಿಡೋವರೆಗೂ, ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇದನ್ನು. ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಚೆನ್ನಾಗಿ ಘಮ ಬರಬೇಕು, ಎಣ್ಣೆ ಬಿಟ್ಕೊಳ್ಳೋವರೆಗೂ ಹುರ್ಕೋಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ನೋಡಿ, ತಳ ಅಂಟಬಾರ್ದು, ತಿರುಗಿಸ್ತಾನೆ ಇರಬೇಕು. ಅದು ಫ್ರೈ ಆಗೋವರೆಗೂ ತಿರುಗಿಸ್ತಾನೆ ಇರಿ. ನೋಡಿ, ಈ ಥರ ತಿರುಗಿಸ್ತಾ ಇರಬೇಕು. ಈಗ ಕರೆಕ್ಟಾಗಿ ಆಗಿದೆ ನೋಡಿ, ಈ ಥರ ಆಗಬೇಕದು. ಈಗ ಆದಮೇಲೆ ಕಾಳನ್ನ ತೊಳೆದಿಟ್ಕೊಂಡಿದ್ನಲ್ವ, ಕಾಳು ಸೇರಿಸ್ಕೋಬೇಕು ಇದಕ್ಕೆ. ಈ ಥರ ಕಾಳು ಚೆನ್ನಾಗಿ ಆಯ್ದು ತೊಳೆದಿಟ್ಕೊಂಡಿದ್ದೀನಿ ನೋಡಿ. ಈ ಕಾಳು ಹಾಕ್ಕೊಂಡಿದ್ದೀನಿ. ಕಾಳನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಾಳು ನಾನೇನಂದರೆ ಅದರಲ್ಲಿ ಎಲ್ಲ ದಪ್ಪ ಕಾಳು ಹಾಕ್ಕೊಂಡಿದ್ದೀನಿ ನೋಡಿ, ಎಲ್ಲ ಆಯ್ದು ಇಟ್ಕೊಂಡಿದ್ದೀನಿ. ಅಂದರೆ ಎಳೆ ಕಾಳು ಮಾತ್ರ ಹಾಕ್ಕೊಂಡಿದ್ದೀನಿ. ಎಳೆ ಕಾಳು ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ದಪ್ಪ ಕಾಳು ಏನಂದರೆ ಗಟ್ಟಿ ಸಿಗ್ತಾ ಇರುತ್ತೆ. ಒಂದೊಂದು ಎಳೆಕಾಳು ಬೆಂದಿರುತ್ತೆ, ಈ ಬಲ್ತಿರೋ ಕಾಳುಗಳು ಬೆಂದಿರಲ್ಲ. ಹಂಗಾಗಿ ನೀವೇನು ಮಾಡಬೇಕು ಅಂದರೆ ಆ ಎಳೆ ಕಾಳನ್ನೆಲ್ಲ ಒಂದು ಕಡೆ ಸಪ್ರೇಟ್ ಮಾಡಿಕೊಂಡು ಉಸ್ಲಿಗೆ ಹಾಕ್ಕೋಬೇಕು. ಬಲ್ತಿರೋ ಕಾಳು ಏನಿದ್ರು ಅದು ಇದ್ಕಿದ ಬೇಳೆಗೆ ಚೆನ್ನಾಗಿರುತ್ತೆ. ಮತ್ತು ಇದ್ಕಿದ ಬೇಳೆ ಇಟ್ಕೊಂಡ್ರೆ ಅದು ಉಪ್ಪಿಟ್ಟಿಗೆ ಮತ್ತು ಇದಕ್ಕೆಲ್ಲ ಚೆನ್ನಾಗಿರುತ್ತೆ, ಇದ್ಕಿದ ಬೇಳೆ ಸಾರಿಗೆಲ್ಲ. ಅದಕ್ಕೆ ನಾನು ಆ ಥರ ತೆಗೆದಿಟ್ಕೊತೀನಿ. ಈ ಬಲ್ತಿರೋ ಕಾಳನ್ನೆಲ್ಲ ಎತ್ತಿಟ್ಕೊಂಡಿರ್ತೀನಿ. ಈಗ ನಾನು ಅದಕ್ಕೆ ಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ. ಕಾಯಿ ತುರಿ ಏನಿಲ್ಲ ಅಂದ್ರೆ ಒಂದು ಚಿಕ್ಕ ಹೋಳು ಕಾಯಿ ತುರಿ, ಒಂದು ಮೀಡಿಯಮ್ ಹೋಳು ಇತ್ತು. ಅಂದರೆ ಫ್ರೆಶ್ ಕಾಯಿ ತಗೊಳ್ಳಿ, ಜಾಸ್ತಿ
ಒಂಥರ ಗಟ್ಟಿಯಾಗಿರುತ್ತೆ, ಒಂದೆರಡು ದಿನ ಆಗಿರುತ್ತೆ ಹೋಳು, ಆ ಥರ ಒಡೆದಿರೋದು ಕಾಯಿ ಅಂತ ಆ ಥರ ಸೇರಿಸ್ಕೋಬೇಡಿ. ಈಗ ಆ ಥರ ಫ್ರೆಶ್ ಕಾಯಿ ತುರಿ ಹಾಕ್ಕೊಂಡ್ರೆ ತುರಿ ತುರಿ ಥರ ಇರುತ್ತೆ. ಮೇನ್ ಅದು ಕಾಯಿ ತುರಿನೇ ಒಂದು ಸ್ವಲ್ಪ ಟೇಸ್ಟು ಚೆನ್ನಾಗಿರೋದನ್ನು ತುರಿ ಹಾಕ್ಕೋಬೇಕು, ನೀಟಾಗಿ ತುರಿ ತುರಿ ಹಾಕೋಬೇಕು. ಇಲ್ಲಾಂದರೆ ಹಂಗೆ ಎಲ್ಲ ಎದ್ದಿರುತ್ತೆ, ಅದನ್ನೇ ಹಚ್ಚಿ ಹಾಕಿದ್ರೆ ಅದು ಒಂಥರ ಬಾಯಿಗೆ ಹಂಗಂಗೆ ಸಿಗ್ತಾ ಇರುತ್ತೆ, ಕಾಯಿ ಚೆನ್ನಾಗಿರಲ್ಲ ಆವಾಗ. ಈ ಥರ ತುರಿ ಹಾಕ್ಕೊಂಡು ಆ ತುರಿನೇ ಎಣ್ಣೆ ಮತ್ತು ಕಾಳು ಇದ್ರೊಳಗಡೆನೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಕಾಳು. ಆಮೇಲೆ ಕಾಯಿ ತುರಿನೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ನೋಡಿ ಈ ಥರ ಹಿಂಗೆ ಫ್ರೈ ಆಗಬೇಕು, ಒಂದು 5 ನಿಮಿಷ ಹುರ್ಕೋಬೇಕು ಅದು ಕಾಯಿ ಎಲ್ಲ ಹಾಕ್ಕೊಂಡೆ. ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ, ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೋಡ್ಕೊಂಡು ಕಡಿಮೆ ಹಾಕ್ಕೊಳ್ಳಿ, ಉಪ್ಪು ಜಾಸ್ತಿ ಆದರೆ ಮತ್ತೆ ಸೇರಿಸ್ಕೊಳಕ್ಕಾಗಲ್ಲ. ನೋಡಿ ಮೆಣಸಿನ್ಕಾಯಿ ಅಷ್ಟೇ, ನನಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಖಾರ ಆದರೆ ಮಕ್ಕಳು ತಿನ್ನಲ್ಲ ಅಂತ, ನೀವು ತಿನ್ನೋರು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿನೇ ಸೇರಿಸ್ಕೊಳ್ಳಿ. ನೀವು ನಾನು ಒಂದು 3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅನ್ನೋರು ಇನ್ನೂ 1-2 ಹಾಕ್ಕೊಳ್ಳಿ. ನಾನು ಜೀರಿಗೆ ಮೆಂತ್ಯ ಪುಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೆ. ಅದು ಜೀರಿಗೆ ಮೆಂತ್ಯ ಪುಡಿ ಅಲ್ಲಿ ಕಾಣಿಸ್ಲಿಲ್ಲ, ಅದು ಝೂಮಲ್ಲಿ ವಿಡಿಯೋ ಮಾಡಿದ್ನಲ್ವ, ಅದು ಕಾಣಿಸ್ಲಿಲ್ಲ. ಅದು ನೋಡಿ ಈಗ ಹಾಕಿದ್ದೀನಿ, ತೋರಿಸಿದ್ನಲ್ವ. 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನ್ ಮೆಂತ್ಯನ ಹುರಿದು ಪುಡಿ ಮಾಡ್ಕೊಂಡು ಅದಕ್ಕೆ ಸೇರಿಸ್ಕೊಳ್ಳಿ. ಈಗ ಲಾಸ್ಟಿಗೆ ಸೇರಿಸ್ಕೊಳ್ಳಿ ಅದನ್ನು. ಫಸ್ಟೇ ಹಾಕ್ಕೊಂಡ್ರೆ ಅದು ಒಂಥರ ಸ್ಮೆಲ್ಲೆಲ್ಲ ಇದಾಗೋಗುತ್ತೆ, ಹೊರಟೋಗುತ್ತೆ. ಅದಕ್ಕೆ ನಾನು ಇವಾಗ ಲಾಸ್ಟಿಗೆ ಕಾಯಿ ಇದೆಲ್ಲ ಹಾಕಿದ ಮೇಲೆ ನಾನು ಲಾಸ್ಟಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಎಲ್ಲ ಕಡೆನೂ ಮಿಕ್ಸ್ ಆಗೋ ಹಾಗೆ ತಿರುಗಿಸ್ಬೇಕು. ಕೊತ್ತಂಬರಿ ಮತ್ತು ಜೀರಿಗೆ ಮೆಂತ್ಯ ಪುಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಆ ಥರ ತಿರುಗಿಸ್ಕೊಳ್ಳಿ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ ನೀವು. ನಾನು ಸ್ವಲ್ಪ ಖಾರ ಮೀಡಿಯಮ್ಮಾಗಿ ಹಾಕ್ಕೊಂಡಿದ್ದೀನಿ. ಈಗ 1 ಗ್ಲಾಸು ನೀರು ಸೇರಿಸ್ಕೊತೀನಿ. ಇದಕ್ಕೆ ನಾನು ತಣ್ಣೀರು ಹಾಕ್ಕೊಂಡಿದ್ದೀನಿ. ಇಲ್ಲ ನಮಗೆ ಅರ್ಜೆಂಟು ಬೇಗ ಬೇಕು ಅನ್ನೋರು ಸ್ವಲ್ಪ ಪಕ್ಕದಲ್ಲಿ ಬಿಸಿ ನೀರು ಕಾಯಕ್ಕೆ ಇಟ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳಿ ನೀವು. ನಾನು ತಣ್ಣೀರು ಹಾಕ್ಕೊಂಡಿದ್ದೀನಿ, ನಾನು 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅನ್ನೋರು ಇನ್ನೊಂದು 1/4 ಗ್ಲಾಸು, ಅಂದರೆ ಚಪಾತಿ ಪೂರಿಗಲ್ವ ಗೊಜ್ಜು ಥರ ಬೇಕು ಅನ್ನೋರು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಮತ್ತು ಅವರು ಮತ್ತೆ ಬಿಸಿ ಮಾಡ್ಕೋಬೇಕು ಅಂದಾಗೂ ಒಂದು ಸ್ವಲ್ಪ ನೀರಿನ ಅಂಶ ಥರ ಇರುತ್ತೆ, ಡ್ರೈ ಇರಲ್ಲ, ಒಂದು ಸ್ವಲ್ಪ ಗೊಜ್ಜು ಥರ ಬರುತ್ತೆ ನೋಡಿ. ಈಗ 1 ಗ್ಲಾಸ್ ನೀರು ಹಾಕಿದ್ರೇ ಲಾಸ್ಟಿಗೆ ನೋಡಿ ಅದೊಂದು ಸ್ವಲ್ಪ ನೀರು ಇದ್ದೇ ಇರುತ್ತೆ. ಸ್ವಲ್ಪ ನಿಮ್ಗೆ ಇನ್ನೂ ಸ್ವಲ್ಪ ಬೇಕು ಅನ್ನೋರು ಹಾಕ್ಕೊಳ್ಳಿ ನೀವೇನೆ. ನೋಡಿ ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ಕ್ಯಾಪ್ ಮುಚ್ಚಬೇಕು. ಎಳ್ಳೆಕಾಳಲ್ವಾ ನೋಡಿ, ಕ್ಯಾಪ್ ಮುಚ್ಚಿದ್ದೀನಿ. ಈಗ ಒಂದು 6-7 ಕೂಗಿಸ್ಕೋಬೇಕು ಕುಕ್ಕರು. ಒಂದು 6-7 ಕಾಳು ಬೇಯಬೇಕಲ್ಲ. ಈಗ ಹೋಗಿದೆ, ಬೆಂದಿದೆ ಕಾಳು. ಈಗ ಕ್ಯಾಪ್ ಓಪನ್ ಮಾಡ್ಕೋಬೇಕು. ಅಂದರೆ ಏನಿಲ್ಲ ಅಂದರೂ ನೀರು ಒಂದು ಸ್ವಲ್ಪ ಕಡಿಮೆ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ನಾವು 6-7 ಕೂಗಿಸ್ಕೋಬೇಕು. ಇಲ್ಲ ನೀರು ಜಾಸ್ತಿ ಹಾಕಿದ್ದಿದ್ರೆ ನಾವು ಒಂದು 4-5 ಸಾಕಾಗಿತ್ತು. ಕಾಳು ನೋಡಿ ತೆಗೆದಿದ್ದೀನಿ. ಹೇಗೆ ಬೆಂದಿದೆ ಅಂದರೆ ಎಳೆ ಕಾಳಲ್ವಾ, ಅಷ್ಟು ಚೆನ್ನಾಗಿ ಬೆಂದಿದೆ. ನಾವು ಶುಂಠಿ ಬೆಳ್ಳುಳ್ಳಿ ಎಲ್ಲ ನಾವೇ ರುಬ್ಬಿ ಗ್ರೈಂಡ್ ಮಾಡಿ ಹಾಕಿರೋದ್ರಿಂದ ಅಷ್ಟು ಚೆನ್ನಾಗಿ ಬಂದಿದೆ, ಟೇಸ್ಟ್ ಅಷ್ಟು ಚೆನ್ನಾಗಿದೆ. ಕಾಳು ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ ನೋಡಿದ್ರೇ ಗೊತ್ತಾಗ್ತಾ ಇದೆ. ಅಷ್ಟು ಚೆನ್ನಾಗಿ ಬೆಂದಿದೆ ಕಾಳು. ಎಳೆ ಕಾಳು ಹಾಕಿರೋದ್ರಿಂದ ನೋಡಿ ಹೆಂಗೆ ಬೆಂದಿದೆ. ಕಾಳೆಲ್ಲ ಕರೆಕ್ಟಾಗಿ ಆಗಿದೆ, ಬೆಂದಿದೆ ನೋಡಿ, ನೋಡಿದ್ರೇ ಗೊತ್ತಾಗ್ತೈತೆ. ಅಷ್ಟು ಚೆನ್ನಾಗಿ ಕಾಯಿ ಎಲ್ಲ ಆ ಥರ ಫ್ರೈ ಆಗಬೇಕು. ಚೆನ್ನಾಗಾಗಿದೆ. ಈಗ ಅಂದರೆ ಅರ್ಜೆಂಟ್ಗೆ ಬೇಗನೆ ಆಗುತ್ತೆ ಇದು, ಉಸ್ಲಿ ಬೇಗ ಆಗುತ್ತೆ. ಬೆಳಗ್ಗೆನೇ ಬೇಗ ತಿಂಡಿಗೆ ಬೇಕು ಅನ್ನೋರು ಬೇಗ ಮಾಡ್ಕೊಳ್ಬೋದು ಕೂಗಿಸ್ಕೊಂಡು. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಹಿಂದಿನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ, ಲೈಕ್ ಮಾಡಿಲ್ಲ ಅಂದರೆ ಮಾಡಿ. ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.